ಈಗ ಅವತ್ತು ನಿಮ್ಗೆ ತಗಡು ಅನ್ನೋ ಒಂದು ಪದವನ್ನ ಬಳಸಿರ್ತಕ್ಕಂಥದ್ದು, ಆ ಒಂದು ಪದ ಈಗ ಅವರಿಗೆ ತಿರುಗುಬಾಣವಾಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಈಗ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ಸರ್. ಇಲ್ಲ ಸರ್, ನಾನು ಅವ್ರಿಗೇನೋ ಆನ್ಸರ್ ಕೊಡಬೇಕು ಅನ್ನೋದೇನಿಲ್ಲ ಸರ್. ಆಮೇಲೆ ನೋಡಿ, ನಾವು ಬೆಳೀತಾ ನನ್ನ ಉದ್ದೇಶ ಇಷ್ಟೇ ಸರ್, ನಾನು ಪ್ರತಿನಿತ್ಯನೂ ಬೆಳಿಬೇಕು, ಇನ್ನೊಂದು ಉತ್ತುಂಗತಕ್ಕೆ ನಾನು ಬೆಳಿಬೇಕು ಅನ್ನೋದು ಬಿಟ್ರೆ, ಯಾರಿಗೋ ತೊಂದರೆ ಕೊಡಬೇಕು, ಯಾರೋ ಏನೋ ದ್ವೇಷ ಸಾಧಿಸ್ತಾರೆ ಅವ್ರಿಗೆ ನಾನು ದ್ವೇಷ ಸಾಧಿಸ್ಬೇಕು ಅನ್ನೋದೇನಿಲ್ಲ ಸರ್. ಮಾತಾಡಿದರೆ ಮಾತಾಡ್ಲಿ ಬಿಡಿ ಸರ್. ಅಯ್ಯೋ ಒಳ್ಳೆ ಚೆನ್ನಾಗಿ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ರು ಬೈತಾರಪ್ಪ, ನಾವು ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋಕ್ಕಾಗ್ತದ? ನೋಡಿ, ನಮ್ಮ ಗುರಿ ತಲುಪೋದು, ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಅಂತಿದೆ, ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ನಮ್ಮ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ನೋಡ್ಕೊಂಡು ಅವ್ರನ್ನೆಲ್ಲರನ್ನೂ ತಲೆಲಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಅವ್ರು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನೋ ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು, ಇನ್ನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು, ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅನ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲ ಸರ್, ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರು ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರು ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡಲ್ಲ. ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಆಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತೊಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನೇ ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ.